ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ದಾರೆ, ಏನ್ ಹೇಳ್ತೀರಾ ಸರ್? ಯಾಕೆಂದ್ರೆ ಒಳ್ಳೇದಾಯ್ತು ಮೇಡಮ್ ಅವ್ರೆ, ಯಾಕಂದ್ರೆ ನಮಗೂ ಬಿಸ್ನೆಸ್ ಇತ್ತಿಲ್ಲ, ಪ್ರಾಬ್ಲಮ್ ಇತ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತಿ ಇವಾಗ. ಒಂದು ವಾರದ ಹಿಂದೆ ನಿಮ್ಗೆ ಎಷ್ಟು ಡ್ಯೂಟಿ ಬೀಳ್ತಾ ಇತ್ತು, ಇವಾಗ ಎಷ್ಟು ಬೀಳ್ತಿದೆ? ಇವಾಗ ಮೇಡಮ್ ನಮ್ದು ಓಲಾ ಊಬರ್ ಹೊಡಿತಾ ಇಲ್ಲ, ಮಾಮೂಲಿ ಬಾಡಿಗೆ ಹೊಡಿತಾ ಇರೋದು. ಅದರಿಂದ ನಾವು ಮಾಮೂಲಿ ಬಾಡಿಗೆ ಹೊಡಿತೀವಿ, ಓಲಾ ಊಬರೇ ಹೊಡಿತಾ ಇಲ್ಲ ಮೇಡಮ್. ಮಾಮೂಲಿ ಬಾಡಿಗೆನೆ. ಈ ಬೈಕ್ ಟ್ಯಾಕ್ಸಿ ಬಂದಾಗಿಂದ ಒಂದು ಎಷ್ಟು ಜನ ಕಸ್ಟಮರ್ ಜಾಸ್ತಿ ಆಗ್ತಾವ್ರೆ? ಪರವಾಗಿಲ್ಲ, ಮುಂಚೆದ್ಕಿಂತ ಈಗ ಒಂದು ಪರವಾಗಿಲ್ಲ, ಇವಾಗ ಆಗ್ತಾಯಿತ್ತು, ಸ್ವಲ್ಪ ಬಿಸ್ನೆಸ್ ಆಗ್ತಾಯಿತ್ತು. ಅದು ಯಾಕಂದರೆ ಅದು ಬಿಟ್ಟಾಗಿಂದ ಎಲ್ಲ ಅದೇ ಬುಕ್ ಮಾಡ್ಕೊಂಡು ಹೋಗೋರು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಇವಾಗ ಪರವಾಗಿಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಬಂದಾದ್ಮೇಲೆ ಆಟೋದವ್ರೆಲ್ಲರೂ ಮೀಟರ್ ಆಗ್ತಾ ಇಲ್ಲ, ಕರ್ದಿದ್ ಕಡೆ ಬರ್ತಾ ಇಲ್ಲ, ಜಾಸ್ತಿ ಕೇಳ್ತಿದ್ದಾರೆ ಅಂತ ಒಂದು ಆರೋಪ ಇದೆಯಪ್ಪ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಹಂಗಂದ್ರೆ ನಾವು ಕರೀತಾರೆ ಅನ್ಕೊಳ್ಳಿ, ಒಂದು 10 ರೂಪಾಯಿಗೆ ಜಾಗ ದೂರ ಹೋಗ್ತೀವಿ, ಅಲ್ಲಿ ಬಾಡಿಗೆಗಳು ಸಿಕ್ಕಲ್ಲ, ಅಲ್ಲಿಂದ ಖಾಲಿ ಬರ್ತೀವಿ ಮೇಡಮ್. ಅಲ್ಲಿ ಬಾಡಿಗೆಗಳು ಸಿಕ್ಕಲ್ಲ. ಈಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತೀವಿ, ಅಲ್ಲಿಂದ ಖಾಲಿ ಬರ್ತೀವಿ. ಒಂದು ಸಿಗ್ತಾ ಒಂದು ಸಿಕ್ಕಲ್ಲ, ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಅವ್ರ ಹತ್ರ ನಾವು 100 ಕೊಡಿ 200 ಕೊಡಿ ಅಂತ ಕೇಳಲ್ಲ ಅಷ್ಟೇ. ಈಗ 10 ರೂಪಾಯಿ 20 ರೂಪಾಯಿ ಕೂಡ ಕೆಲವೊಬ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಚುಲರ್ಗೆಲ್ಲ 20 ರೂಪಾಯಿ ಇದ್ರೆ ಆ ಪ್ರೈಸ್ ಬರುತ್ತೆ. ನೀವು 10 ರೂಪಾಯಿ 20 ರೂಪಾಯಿ ಕೊಡಿ ಅಂತಂದ್ರೆ ಅವ್ರ ಹತ್ರನೂ ಒಂದೊಂದ್ಸಲಿ ಇರಲ್ಲ, ಅವ್ರು ಕೊಡಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀರಾ, ಬಿಟ್ಟು ಹೋಗ್ತೀರಾ? ನಾವು ಹೋಗ್ತೀವಿ, ಅದೇನೇನಿಲ್ಲ, ಪರವಾಗಿಲ್ಲ. ಇಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಫೋರ್ಸ್ ಮಾಡಿ ನಾವು ಕೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಎಷ್ಟೋ ಪರವಾಗಿಲ್ಲ ಕೊಡಿ, ನಿಮಗೆ ಎಷ್ಟಿದೆ ಅಷ್ಟು ಕೊಡಿ ಅಂತ ಹೇಳಿದ್ವಿ. ಅವ್ರು ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಲ್ಲ ಸರ್, ಆ ಬೈಕ್ ಟ್ಯಾಕ್ಸಿ ಒಡೆಯವರು ಎಷ್ಟೊಂದ್ ಜನ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ರು ಬೈಕ್ ಟ್ಯಾಕ್ಸಿ, ಅವ್ರಿಗೂ ಕೂಡ ಇವಾಗ ಲಾಸ್ ಆಗ್ತಿದೆ ಅಂತಾರಪ್ಪ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಏನು ಮಾಡೋಕ್ಕಲ್ಲ, ಅವ್ರ ಮೇಡಮ್ ಅವ್ರ ಟ್ಯಾಕ್ಸ್ ಇಲ್ಲ, ಏನಿಲ್ಲ, ಆರಾಮಾಗಿ ವೈಟ್ ಬೋರ್ಡು. ನಮ್ಮದು ಅಂದರೆ ಎಲ್ಲ ಬೋರ್ಡು, ನಾವು ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಕಷ್ಟ ಆಗೋದು ಸ್ವಲ್ಪ.